ಇನ್ನು ಬಿಹಾರ ಮತ್ತು ಆಂಧ್ರಕ್ಕೆ ಭರಪೂರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅವರಿಗೆ ಸಿಕ್ಕಿದ್ದೇನು ನೋಡೋಣ. ಮೋದಿ ಅವರ ಸರ್ಕಾರ ಕಳೆದ ಈ ವರ್ಷದ ಆರಂಭದಲ್ಲಿ ಚುನಾವಣೆಗೆ ಹೋದಾಗ ಎಲ್ಲರ ನಿರೀಕ್ಷೆ ಇದ್ದಿದ್ದು ಅವರಾಗಿ 270 ಕ್ರಾಸ್ ಮಾಡ್ತಾರೆ. ಬಟ್ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅದಕ್ಕೆ ಶಾರ್ಟೇಜ್ ಬರಬಹುದು, ನನಗೊಂದು 30 ಸೀಟೋ 35 ಸೀಟೋ 40 ಸೀಟೋ ಶಾರ್ಟೇಜ್ ಬರ್ಬೋದು. ಈ ಶಾರ್ಟೇಜ್ ಬಂದಾಗ ಬಹು ಸಹಜವಾಗಿ 2 ರಾಜ್ಯಗಳು ಅತಿ ಪ್ರಮುಖವಾದಂತಹ ಪಾತ್ರವನ್ನು ಇದರಲ್ಲಿ ನಿರ್ವಹಿಸಿದ್ವು. ನಂಬರ್ 1 ಬಿಹಾರ, ಇನ್ನೊಂದು ಆಂಧ್ರ ಪ್ರದೇಶ. ಇದಾದಾಗಲೇ ಒಂದು ಲೆಕ್ಕಾಚಾರ ಇತ್ತು. ಈ 2 ರಾಜ್ಯಗಳದ್ದು ಮೇಜರ್ ಡಿಮಾಂಡ್ ಇದ್ದಿದ್ದು ನಮಗೆ ಸ್ಪೆಷಲ್ ಸ್ಟೇಟಸ್ ಬೇಕು ಅಂತ ಬಿಹಾರದ್ದು, ಅದರಲ್ಲೂ ಆಂಧ್ರಕ್ಕಿಂತ. ಆಂಧ್ರದ್ದು ನಮ್ಮನ್ನು ಆಂಧ್ರ ಪ್ರದೇಶ, ಅವಿಭಾಜಿತ ಆಂಧ್ರ ಪ್ರದೇಶನ ಒಡೆದಾಕ್ಬಿಟ್ರಿ ನೀವು ಕಾಂಗ್ರೆಸ್ನವ್ರು ಇದ್ದಾಗ, ತೆಲಂಗಾಣ ಆ್ಯಂಡ್ ಆಂಧ್ರ ಅಂತ. ನಮಗೆ ಚಿಪ್ ಕೊಟ್ಟು ಕಳಿಸ್ಬಿಟ್ಟಿದ್ದೀರಿ ಆಚೆಗೆ, ಒಂಥರ ಹೆಚ್ಚು ಕಡಿಮೆ. ನಮಗೆ ಸಾಕಾಗೋಗಿದೆ, ಇಂದ ಆತ್ಮಹತ್ಯೆ ಒಂದೇ ದಾರಿ. ನಮಗೆ ರಾಜಧಾನಿನೂ ಕಟ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ, ಅದರ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ, ನಮಗೆ ಹೆಲ್ಪ್ ಆಗಲೇಬೇಕು ಅಂತ ಅವರು ಕೇಳ್ತಾರೆ ಅಂತ ಗೊತ್ತಿತ್ತು. ಮೋದಿಯವರು ಗೆಳೆಯರಿಬ್ಬರನ್ನು ಕೈ ಬಿಟ್ಟಂಗೆ ಕಾಣಿಸ್ತಾ ಇಲ್ಲ, ಸಮಾಧಾನಪಡಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಇದು ಪೊಲಿಟಿಕಲ್ ಬಜೆಟ್ ಆ ಭಾಗ. ಓಕೆ, ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್, ಬಿಹಾರ ಮತ್ತು ಆಂಧ್ರ ಪ್ರದೇಶ 2 ಭಾರತದಿಂದ ಹೊರಗೆ ನಿಲ್ವಲ್ಲ ಅಂತ ಬಿಜೆಪಿ. ಹೌದು, ಬಿಹಾರಕ್ಕೆ ಮಾಡುವ ಅಭಿವೃದ್ಧಿ ಭಾರತದ ಅಭಿವೃದ್ಧಿಯೂ ಅಲ್ಲವೇ? ಹೌದು. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ. ಇದು ಮೋದಿ ಕ ಕುರ್ಸಿ ಕ ಬಜೆಟ್, ಬಚಾವ್ ಬಜೆಟ್, ಕುರ್ಚಿ ಉಳಿಸ್ಕೊಳ್ಳೋಕೆ ಅವ್ರ ವಾದ. ಸೊ ಈ 3 ವಾದಗಳನ್ನು ನೀವು ತುಲನೆ ಮಾಡ್ಕೊಳ್ಳಿ. ನನ್ನ ವಾದ ಇಷ್ಟೇ. ಇದಕ್ಕೆ ಮೋದಿ NDA ಸರ್ಕಾರಕ್ಕೆ 2 ಮೂಗುದಾರಗಳು ದರ ಎಳೀತಿದ್ವು ಅನ್ನೋ ಕಾರಣಕ್ಕೆ 2 ರಾಜ್ಯಕ್ಕೆ ಹೋಗಿದೆ. ನನಗೆ ಯಾರೋ ಫೋನ್ ಮಾಡಿ ಕೇಳಿದ್ದು, ರಂಗ ಅಪ್ಪಿ ಇಂಡಿಯಾ ಅಲಯನ್ಸ್ ಸರ್ಕಾರನೇ ಇದ್ದಿದ್ರೆ ಎಷ್ಟು ಪಕ್ಷಗಳು ಮೂಗುದಾರ ಕೇಳಿತಿದ್ವು ಲೆಕ್ಕ ಹಾಕೋ ಅಂತ. ಹಾಗೆ ಎಷ್ಟು ರಾಜ್ಯಗಳಿಗೆ 2 ಪಾರ್ಟಿ, ಹಂಗಾಗಿ 2 ರಾಜ್ಯಕ್ಕೆ ಸೀಮಿತವಾಗಿದೆ. ಈಗ ಅಷ್ಟಕ್ಕೆ ಸಂತೃಪ್ತಿ. ಅಧಿಕಾರವನ್ನು ಉಳಿಸ್ಕೋಬೇಕು ಅನ್ನೋದಾಗಿದ್ದಿದ್ರೆ INDIA ಒಕ್ಕೂಟ ಬಂದು ಬಾಬು ಮತ್ತು ನಿತೀಶ್ ಇಬ್ರು ಅವ್ರ ಜೊತೆ ಸೇರಿದ್ರೆ ಅವರು ಮಾಡ್ತಿರ್ಲಿಲ್ವೇನಿದನ್ನು? ವಿಶ್ವಾಸಕ್ಕೆ ಇಟ್ಕೊಳ್ಳೇಬೇಕಾಗತ್ತೆ. ಅಧಿಕಾರ ಬಿಟ್ಕೊಟ್ಬಿಡೋಣ, ಮಾಡೋಕ್ಕಾಗಲ್ಲ, ಝೀರೋ ಗೋ, ಸುಮ್ಮನೆ ಸಪೋರ್ಟ್ ಮಾಡ್ಬೇಕು ಅಂತಿದ್ರ, ಅವರು ಗೋ ಅಂದಿರ್ತಿದ್ರು. ಈ ಎಲ್ಲ ವಾದ ಪ್ರತಿವಾದಗಳ ಹಿನ್ನೆಲೆಯಲ್ಲಿ ಬಿಹಾರಕ್ಕೆ ಆಂಧ್ರಕ್ಕೆ ಸಿಕ್ಕಿದ್ದು ಹೀಗೆ. ಬಿಹಾರದ ಹೆದ್ದಾರಿ ಕರ್ನಾಟಕಕ್ಕೆ ಬಂದಾಗ ನಮ್ಮ ಕತೆ ಹೇಳ್ತೀನಿ ಏನು ಅಂತ. ಇದೇ BJP ಕತೆನಾ ದಕ್ಷಿಣ ಭಾರತದಲ್ಲಿ ಮಾನ ಮತ್ತು ಮರ್ಯಾದೆಯನ್ನು ಉಳಿಸುವ ಏಕೈಕ ರಾಜ್ಯವಾಗಿರುವ ಕರ್ನಾಟಕ, ಈ ಗನಂದಾರಿ ಭಾರತೀಯ ಜನತಾ ಪಕ್ಷಕ್ಕೆ ಏನು ಮಾಡಿದ್ದಾರೆ ಅಂತ ಅಲ್ಲಿಗೆ ಬಂದಾಗ ಮಾತಾಡೋಣ. ಬಟ್ ಬೇರೆಯವರು ಸಿಕ್ಕಿದ್ದಕ್ಕೆ ನಾವು ಕರ್ಬೋದು ಬೇಡ. ನಮಗೇನು ಸಿಗಬೇಕಿತ್ತು, ನಮಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದನ್ನು ಕೇಳಲೇಬೇಕು. ಯಾಕೆ ಕೇಳಬಾರ್ದು? ಅದಕ್ಕೆ ಅಲ್ಲಿ ಬಂದಾಗ ಮಾತಾಡೋಣ. ಕಾಯಿರಿ ಸ್ವಲ್ಪ. ಬಿಹಾರದ ಹೆದ್ದಾರಿಗಳಿಗೆ 26,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಪಾಟ್ನಾ ಪೂರ್ನಿಯಾ ಎಕ್ಸ್ಪ್ರೆಸ್ ವೇ, ಬಕ್ಸರ್ ಬಾಗಲ್ಪುರ್ ಎಕ್ಸ್ಪ್ರೆಸ್ ವೇ, ಬೋಧ್ಗಯಾ ರಾಜಗೀರ್ ಎಕ್ಸ್ಪ್ರೆಸ್ ವೇ, ವೈಶಾಲಿ ದರ್ಭಂಗಾ ಎಕ್ಸ್ಪ್ರೆಸ್ ವೇ, ಬಕ್ಸರ್ ಬಳಿ ಗಂಗಾ ನದಿ ಮೇಲೆ ದ್ವಿಪಥದ ಮೇಲ್ಸೇತುವೆ ನಿರ್ಮಾಣ ಮಾಡ್ರಪ್ಪ. ಯಾರು ಬೇಡ ಅಂತವ್ರು? ಬಿಹಾರ ಇಂಪ್ರೂವ್ ಆಗಬಾರ್ದು ಅಂತ ಶಾಪ ಹಾಕಲಿಕ್ಕೆ ನಾವೇನು ಮುನಿಗಳೇ ಇಲ್ಲ. ನಮ್ಗೇನಕ್ಕೆ ನಮ್ಗೆ ಅಸೂಯೆ ಯಾಕೆ ಇರಬೇಕು ನಮ್ಗೆ ಅವ್ರ ಮೇಲೆ? ಹೇಳಿ, ಮಾಡಿ ಒಳ್ಳೇದಾಗಲಿ ಅವ್ರಿಗೂ. ನಾವು ಏನು ಅನ್ಯಾಯ ನಿಮಗೆ ಮಾಡಿದ್ದ ಪಾಪ ಏನು ಅಂತ ಹೇಳಿ. ಗಯಾದಲ್ಲಿ ವಿಷ್ಣುಪಾದ ಟೆಂಪಲ್ ಕಾರಿಡಾರ್ನ ಮಾಡ್ತಾರಂತೆ. ಮಾಡಿ. ಬೋಧ್ಗಯಾದಲ್ಲಿ ಮಹಾಬೋಧಿ ಟೆಂಪಲ್ ಕಾರಿಡಾರ್ ಮಾಡ್ತಾರೆ. ಮಾಡ್ಬೋದು, ಅದು ಮಾಡ್ಬೋದು. ರಾಜಗೀರ್ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡ್ಬೋದು. ನಳಂದಾನ ಪ್ರವಾಸಿ ಕೇಂದ್ರವಾಗಿ ನಳಂದಾ ವಿವಿಯನ್ನು ಅದ್ಭುತ ತಾಣವಾಗಿ ಅಭಿವೃದ್ಧಿ ಮಾಡ್ತಾರಂತೆ. ಆಯಿತು. ಗಯಾ ಮೂಲಕ ಅಮೃತಸರ ಕೋಲ್ಕತ್ತಾ ಕಾರಿಡಾರ್ ನಿರ್ಮಾಣ ಮಾಡ್ತಾರೆ. ಕೋಸಿ ಮೇಚಿ ನದಿ ಜೋಡಣೆಗೆ ಒಂದು 11,500 ಕೋಟಿ ಇಟ್ಟಿದ್ದಾರೆ. ಇದು ನನಗೇನು ದೊಡ್ಡದು ಅನ್ನಿಸ್ಲಿಲ್ಲ. ಯಾಕೆಂದರೆ ಬಿಹಾರದ ಕಣ್ಣೀರಿನ ನದಿ ಅದು. ನೇಪಾಳದಲ್ಲಿ ಹುಟ್ಟುವ ಆ ನದಿ ಬಿಹಾರದ ಮೂಲಕ ಹಾದು ಹೋಗುವಾಗ ಮಾಡುವ ಅಪಾಯಗಳು ಪ್ರತಿ ವರ್ಷ ಇದೆಯಲ್ಲ, ತಡ್ಕೊಳಕ್ಕಾಗಲ್ಲ ಯಾರ ಕೈಲುವೆ. ಇಟ್ಸ್ ಆಲ್ ರೈಟ್, ಮಾಡಿಕೊಡಿ, ತಪ್ಪಲ್ಲ. ಹೊಸ ಏರ್ಪೋರ್ಟು, ಹೈವೇಗಳು, ಆಸ್ಪತ್ರೆಗಳು,
ಆಮೇಲೆ ಒಂದು ಪವರ್ ಪ್ಲ್ಯಾಂಟ್ ಏನೋ 2000 ಮೆಗಾವ್ಯಾಟ್ದೋ ಏನೋ ಒಂದು ಅನೌನ್ಸ್ ಮಾಡಿದ್ದಾರೆ. ಎಲ್ಲವನ್ನ ಕೊಟ್ಟಿದ್ದಾರೆ. ನಿರೀಕ್ಷೆಗಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಧನ್ಯರಾದಿರಿ ಬಿಹಾರದವರು. ನಿತೀಶ್ಗೆ BJPಗೆ ಅಷ್ಟು ಸೀಟ್ ಕೊಟ್ಟು ಪವರ್ಫುಲ್ಲಾಗಿ ಹಿಡ್ಕೊಂಡು ಮೋದಿ ಅಂತ ಅಷ್ಟು ವ್ಯಕ್ತಿನ ಬಗ್ಗಿಸ್ಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ತಪ್ಪಿಲ್ಲ, ನಥಿಂಗ್ ರಾಂಗ್ ಅದರಲ್ಲಿ, ಎಸ್ ಸರ್ ಅಲ್ವಾ? ಹಾಂ, ಆದರೆ ಎಸ್ ಸರ್, ಇದು JDS ಕೂಡ ಮೈತ್ರಿ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಯಾಕೆ ಆಗಿಲ್ಲ ಈ ವಿಶ್ವಾಸದಲ್ಲಿ ತೆಗೆದುಕೊಳ್ಳೋಕ್ಕೆ? ನಂಬರ್ ಇಂಪಾರ್ಟೆಂಟ್. ಆ ನಂಬರ್ ಇಂಪಾರ್ಟೆಂಟ್ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀನಿ. ಭಾಳ ಜನ ಈಗ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಭಾರತದಲ್ಲಿ ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ಇರುವಂತಹ ಪರಿಸ್ಥಿತಿಯಲ್ಲಿ ರಾಜ್ಯಗಳು ಪಾತ್ರವನ್ನು ನಂಬರ್ ಆಫ್ MPsಗಳ ಆಧಾರದ ಮೇಲೆ ಇಟ್ಕೋಬೇಕು ಅನ್ನೋದಾದರೆ, ಈಸ್ ಇಟ್ ಎ ಬ್ಯಾಡ್ ಐಡಿಯಾ ಟು ವೋಟ್ ರೀಜನಲ್ ಪಾರ್ಟೀಸ್? ಪ್ರಾದೇಶಿಕ ಪಕ್ಷಗಳಿಗೆ ಹಾಗೆ ವೋಟ್ ಹಾಕೋದು ಒಳ್ಳೆಯದಲ್ವೇ ಆಯಾಯ ರಾಜ್ಯಗಳ ಜನಕ್ಕೆ? ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹಾಕಿದ್ರೆ ಉಪ್ಪಿನಕಾಯಿ ಕಣ್ಣೇಕಬೇಕು, ವೇಸ್ಟ್ ಬಾಡಿಗಳು. ಕರ್ನಾಟಕ ರಾಜ್ಯ ಇದ್ದಂಗೆ ಮೋದಿ 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 ಅಂತ ಕೂಗಿದ್ದೀವಿ. 17 + 2 19 ಕೊಟ್ಟಿದ್ದೀವಿ ಅವ್ರಿಗೆ, ಅಲ್ವೇ? ಕೊಟ್ಟವಲ್ಲ, ಏನು ಸಿಕ್ತು? ಕೂಗಿದ್ದೆ ಸಿಕ್ತು, ಏನಿಲ್ಲ. ಡಬಲ್ ಇಂಜಿನ್ ಇದ್ದಾಗಲೂ ಇದೆ ಅಲ್ಲ ಸರ್? ಅದೇ ನಮ್ಮಲ್ಲೂ ಇದೇ ಥರ ಒಂದು ರಾಜಕೀಯ ಪಕ್ಷ ಇತ್ತಪ್ಪ, ಒಂದು 20 ಸೀಟ್ ಹೊಡೆದಿತ್ತು ಅಂತ ಇಟ್ಕೊಳ್ರಿ. ಇವತ್ತಿನ ಸನ್ನಿವೇಶದಲ್ಲಿ ಬಿಹಾರ, ಆಂಧ್ರ ಪ್ರದೇಶ, ಕರ್ನಾಟಕಕ್ಕೆ ತುಪ್ಪ, ಬೇರೆಯವರಿಗೆಲ್ಲ ಮಣ್ಣು ಅಂತ ಹೇಳ್ಕೊತಿದ್ರು. ಹೇಳ್ಕೋವಾಗ ಏನು ಬೋದಿತ್ತು? ನಾವು ಕರ್ನಾಟಕದವ್ರು ತಗೋಬೋದಿತ್ತು? ನಮಗೆ ಸಿಕ್ಕಿರ್ತಿತ್ತು. ಇಲ್ಲ, ನಾವು ನಿಮ್ಮ ಜೊತೆ ಇಡೀ ದಕ್ಷಿಣ ಭಾರತದಲ್ಲಿ ಲಾಯಲ್ ಆಗಿ ನಿಂತಿದ್ದಕ್ಕೂ ಶಿಕ್ಷೆ, ನಿಲ್ಲದೆ ಇದ್ರೂ ಶಿಕ್ಷೆ. ಅದು ಯಾವ ವಾಸ್ತುನಲ್ಲಿ ಕರ್ನಾಟಕನ ರಚನೆ ಮಾಡ್ಕೊಂಬಿಟ್ವೋ, ನಮ್ಮ ಹಣೆ ಬರೋಕ್ಕೆ, ಗ್ರಾಚಾರಕ್ಕೆ, ನಮ್ಮ ಜಾತಕ ಸರಿಯಾಗಿ ಬರ್ಸಿಸಿ ಅಂತ DK ಶಿವಕುಮಾರ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು. ಅವ್ರಿಗೆ ಹೇಳಬೇಕು. ಸ್ವಲ್ಪ ಅವ್ರು ಇತ್ತೀಚಿನ ಕಾಲದಲ್ಲಿ ಅದರ ಬಗ್ಗೆ ಎಲ್ಲ ಚೆನ್ನಾಗಿ ಕಲ್ತಿದ್ದಾರೆ. ಆಂಧ್ರ ಪ್ರದೇಶಕ್ಕೆ 15,000 ಕೋಟಿ ರೂಪಾಯಿಗಳ ವಿಶೇಷ ಅಂತ. ಆಬ್ಸಲ್ಯೂಟ್ಲಿ ಕರೆಕ್ಟ್ ನನ್ನ ಪ್ರಕಾರ. ಒಂದು ರಾಜ್ಯವನ್ನು ಸೃಷ್ಟಿ ಮಾಡುವಾಗ, ಒಂದು ಜಿಲ್ಲೆಯನ್ನು ಸೃಷ್ಟಿ ಮಾಡುವಾಗ, ಅದನ್ನು ಮಾಡುವ ಉದ್ದೇಶ ಸಾಫಲ್ಯಗೊಳ್ಳುವಂತೆ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಡೋದಕ್ಕೆ ಶಕ್ತಿ ತುಂಬದೆ ಮಾಡಿದ್ರೆ ಪ್ರಯೋಜನ ಏನು? ಶಾಲೆಯನ್ನು ಕಟ್ಟಿ ಶಿಕ್ಷಕರನ್ನು ನೇಮಿಸದಿದ್ದರೆ ಏನೋ ಅದೇ. ಹಾಗಾಗಿ ಒಂದು ರಾಜ್ಯದ ಮರ್ಯಾದೆ ಪ್ರಶ್ನೆ ಯಾವುದು? ಒಂದು ರಾಜಧಾನಿ, ಅದನ್ನು ಕಟ್ಕೊಳ್ಳೋಕೆ ಒಂದು ರಾಜ್ಯಕ್ಕೆ ಸಾಕು, ತಪ್ಪೇನಿಲ್ಲ, ಮಾಡಿ ಕೊಡಲಿ, ನಥಿಂಗ್ ರಾಂಗ್. ಆದರೆ ಮಾನ್ಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾರಲ್ಲ, ಅವರ ಪುತ್ರ ಮೊನ್ನೆ ಹಾಕಿದ್ರಲ್ಲ, ಬನ್ನಿ ಅಮರಾವತಿಗೆ ಅಂತ ಕರ್ಕೊಂಡಿದ್ರಲ್ಲ, ಈ 15,000 ಕೋಟಿ ರೂಪಾಯಿಲಿ ಕರ್ನಾಟಕದ ಪಾಲು ಇದೆ ಅನ್ನೋದನ್ನು ಮರಿಬೇಡಿ. ಯಾಕಂದರೆ ನಾವು ಅಷ್ಟೇ ಬಿಗ್ಗೆಸ್ಟ್ ಟ್ಯಾಕ್ಸ್ ಕಲೆಕ್ಟರ್ಸ್ ಆ್ಯಂಡ್ ಪೇಯರ್ಸ್ ಇಲ್ಲಿ, ನಮ್ಮದು ಪಾತ್ರ ಇದೆ, ನಮ್ಮ ಋಣನೂ ಇದೆ ನಿಮ್ಮ ಮೇಲೆ ಅನ್ನೋದನ್ನು ಮರಿಬೇಡಿ. ಬನ್ನಿ ಅಂತ ಕರೆಯಕ್ಕಲ್ಲಿ. ಏನು ನರೇಂದ್ರ ಮೋದಿ ಗುಜರಾತ್ ಒಂದೇ ಅಲ್ಲ 15,000 ಕೋಟಿನಲ್ಲಿರೋದಲ್ಲಿ ಬುರುಡೆ ಬಿಡ್ತಾರೆ ಕೂತ್ಕೊಂಡು. ಬೇಕಾದಾಗ ಇನ್ನೊಬ್ರಿಗೆ ದುಡ್ಡು ಬೇಕು, ಬೇಡದಿದ್ದಾಗ ಇನ್ನೊಬ್ರಿಗೆ ಬಂದು ಬಲಿ ಆಗ್ತಾರಂತ. ಆಹಾರ ಭದ್ರತೆಗಾಗಿ ಪೋಲಾವರಂ ನೀರಾವರಿ ಯೋಜನೆ, ಇದು ಯಾವುದೋ ಕಾಲಕ್ಕೆ ಆಗೋಗ್ಬೇಕಾಗಿತ್ತು, ಈಗಲಾದರೂ ಮಾಡಿಸಿ. ವಿಶಾಖಪಟ್ಟಣಂ ಚೆನ್ನೈ ಕೈಗಾರಿಕಾ ಕಾರಿಡಾರ್ ಕೊಡಿ, ತಪ್ಪಲ್ಲ, ನಥಿಂಗ್ ರಾಂಗ್. ನಾನು ಆಗಲೇ ಹೇಳ್ದಂಗೆ ಏನು ತಪ್ಪಲ್ಲ. ಕರ್ನಾಟಕಕ್ಕೆ ಹೋಗಿ, ಸಿಕ್ಕಿದ್ದೇನು ಅನ್ಯಾಯ ಆಗಿದ್ದೇನು ನೋಡ್ರಿ, ನೋಡೋಣ ಸರ್. ಒಳ್ಳೆ ಕಥೆ ಆಯ್ತು ಇವ್ರದ್ದು. ನನಗೆ 17 ಸಂಸದರನ್ನ ಕೊಟ್ಟಿದ್ದಾರೆ, ಆದರೆ ಬಜೆಟ್ನಲ್ಲಿ ಬಿಹಾರ ಮತ್ತು ಆಂಧ್ರಕ್ಕೆ ಮಾತ್ರ ಹೆಚ್ಚಿನ ಪಾಲನ ಕೊಡಲಾಗಿದೆ, ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಹಾಗಾದ್ರೆ ಕರ್ನಾಟಕದ ಸಂಸದರಾದ ನಿರ್ಮಲಾ ಸೀತಾರಾಮನ್ ಅವರು ಮೋದಿ ಬಜೆಟ್ನಲ್ಲಿ ಕರ್ನಾಟಕದ ಮೂಗಿಗೆ ತುಪ್ಪ ಸವರಿದ್ರ? ಬನ್ನಿ ನೋಡೋಣ. ನನಗೆ ಅತ್ಯಂತ ಇವತ್ತು ಬೇಜಾರಾಗಿದ್ದು ಒಂದೇ ವಿಚಾರದಲ್ಲಿ, ಕರ್ನಾಟಕದಿಂದ ನೆಪ ಮಾತ್ರಕ್ಕೆ ಆಯ್ಕೆ ಆದರ ಅನ್ನಿಸ್ಬಿಡ್ತು ಒಂದು ಕ್ಷಣ ನನಗೆ. ಅವರ ಅನುಕೂಲತೆಗಳು ಅವಶ್ಯಕತೆಗಳಿಗೋಸ್ಕರ ಆಯ್ಕೆ ಆದ್ರ ಏನು ಅನ್ನಿಸ್ತು. ನಾವೊಂಥರ ಜೋಕರ್ಗಳು ಅನ್ನಿಸ್ಬಿಡ್ತು ಯಾಕೋ ನನಗೆ ಇವತ್ತು. ಇಟ್ಸ್ ಆಲ್ ರೈಟ್. ದಕ್ಷಿಣ ಭಾರತದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಈ ಭಾರತೀಯ ಜನತಾ ಪಕ್ಷಕ್ಕೆ ಒಂದಕ್ಕಿಂತ 2ನೇ ಸ್ಥಾನವನ್ನು ಕೊಡುವಂತಹ ಶಕ್ತಿ ಇದ್ದಿದ್ದರೆ ನೀವು ಮಾಡಿದ್ರೆ ಓಕೆಪ್ಪ. ಸತತವಾಗಿ ನಿಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಕರ್ನಾಟಕಕ್ಕೆ ಆಲ್ ರೈಟ್, ಪೊಲಿಟಿಕಲಿ ಕಾಂಗ್ರೆಸ್ ಇದೆ ಇಲ್ಲಿ ಅನ್ನೋ ಕಾರಣಕ್ಕೆ ನಮ್ಮನ್ನು ಒಂದಷ್ಟು ನಿರ್ಲಕ್ಷಿಸ್ತಾರೇನೋ ಅನುಮಾನಗಳ ಮಧ್ಯದಲ್ಲೇ ಹೇಳ್ತಾ ಇದ್ದೀನಿ. ಇಟ್ಸ್ ಆಲ್ ರೈಟ್. ಈ ರಾಜ್ಯ ಸರ್ಕಾರನೂ ಅಷ್ಟೇ, ಮಾತೆತ್ತಿದ್ರೆ ಬರೀ ಸಂಘರ್ಷದಲ್ಲೇ ಹೋಗ್ತಾರೆ.
ಚೊಂಬು ಕೊಡ ಜನದ ಮಚ್ಚು ಕೊಡಲಿನ ಕಡ್ಡು. ಆದರೆ ನೀವು ಪ್ರಕಟ ಮಾಡಿದ್ದಿದ್ದ ಹಿಂದಿನ ಬಜೆಟ್ಟಿಂದಾದರೂ ಒಂದು ಪ್ರಸ್ತಾಪವಾದರೂ ಇರ್ಬೋದಿತ್ತ ಮೇಡಮ್? ಕೊಡೋದು ಆಮೇಲೆ ನೋಡಿ. ಆ ಭದ್ರಾ ಯೋಜನೆಗೆ ಕರ್ನಾಟಕದ್ದೊಂದು 3,000 ಕೋಟಿನ 3,500 ಕೊಡ್ತೀವಿ ಅಂದಿದ್ದು. ಅದರ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳಿವೆ, ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ, ಕೊಡ್ತೀವಿ ಈಗಲೂ ಅಂತ ಒಂದು ಪ್ರಸ್ತಾಪನಾರು ಬೇಡವೇ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ರಾಜ್ಯಕ್ಕೆ? ಅಥವಾ 17 ಜನರನ್ನು ನಿಮ್ಮ ಮಡಿಲಿಗೆ ಹಾಕಿದ್ದಕ್ಕೆ ಅದಾದರೂ ಬೇಡವಾ? ಅಷ್ಟೇ ನಾನು ಕೇಳ್ತಿರೋದು. ನನಗೆ ಬಿಹಾರ ಹತ್ರ 56,000 ಕೊಡು, ಇದೊಂದು ಕೊಡಿ, ನಾನು ಕೇಳೇ ಇಲ್ಲ. ನಮಗೆ ಆಯ್ತಪ್ಪ ನೀವು ಬಿಹಾರನೇ ಉದ್ಧಾರ ಮಾಡ್ರಪ್ಪ, ಸ್ವಲ್ಪ ದಿನ ನೋಡೋಣ. ಎಕ್ಸ್ಪೆಕ್ಟೇಷನ್ ಇದಾರು ಬೇಕಿತ್ತಲ್ಲ. ಹೈದರಾಬಾದ್ ಕರ್ನಾಟಕ ಕೈಗಾರಿಕಾ ಕಾರಿಡಾರ್ 12 ಪಥಗಳ ಯೋಜನೆಯಂತೆ ಎಷ್ಟು ದೂರ ಹೋಗುತ್ತೆ ಕರ್ನಾಟಕದಲ್ಲದು ಕಾರಿಡಾರು? ಎಷ್ಟು ದೂರ ಹೋಗುತ್ತೆ? ರೈಲ್ವೆ ಯೋಜನೆಗೆ 7,500 ಕೋಟಿ. ಈ 7,500 ಕೋಟಿ ಏನು ಕೊಡ್ತಾರೆ ಅದು ಕಳ್ಳೆಕಾಯಿ ಬೀಜ ಆಗಿರುತ್ತೆ. ಯಾಕಂದರೆ ಅದೆಲ್ಲ ಮುಂದುವರಿದ ಯೋಜನೆಗಳು. ಬಟ್ ಅದರ ಮೇಂಟೆನೆನ್ಸು ಇದ್ರ ಖರ್ಚೆಲ್ಲ ಎಗರೋಗಿರುತ್ತೆ ಆ ದುಡ್ಡೆಲ್ಲ. ಪೆರಿಫೆರಲ್ ರಿಂಗ್ ರೋಡು, ಭದ್ರಾ ಮೇಲ್ದಂಡೆ, ಮಾದಾಯಿ, ರಾಯಚೂರಲ್ಲಿ ಏಮ್ಸು. ರಾಯಚೂರಲ್ಲೇ ಅದೇನು ಏಮ್ಸು ಅಂತಾರೆ, ನನಗೆ ಅದೇನು ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಆಲ್ರೆಡಿ ಒಪೆಕ್ ಹಾಸ್ಪಿಟ್ಲ್ ಇದೆ. ಇಟ್ ಕುಡ್ ಹ್ಯಾವ್ ಬಿನ್ ಅಪ್ಗ್ರೇಡೆಡ್ ಆಲ್ಸೋ ಫಾರ್ ಎ ಬೆಟರ್. ಇದಕ್ಕೆ ಏನೂ ಇಲ್ಲ ನಮ್ಮದಕ್ಕೆ. ಅದನ್ನೇ ನಾನು ಕೇಳಿದ್ದಾಗ, ರಾಜ್ಯದ ಜನ ನಾವು ರಾಷ್ಟ್ರೀಯ ಪಕ್ಷಗಳಿಗೆ ವೋಟ್ ಹಾಕಿದ್ರೆ ಲಾಭ ಏನು ಅನ್ನೋ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು ದೇಶದ್ರೋಹಿಗಳಾಗ್ತೀವಾ ಅಂತ ಸಂಬಂಧಪಟ್ಟವ್ರನ್ನ ಕೇಳಬೇಕು ನಾನು. ಯಾಕಂದರೆ ಅದೇ ತಾನೇ ಹೇಳೋದು, ರಾಷ್ಟ್ರೀಯ ಚಿಂತನೆ. ಬರೀ ರಾಷ್ಟ್ರೀಯ ಚಿಂತನೆ ಕರ್ನಾಟಕದವ್ರಿಗೆ ಮಾತ್ರ ಬೂಸಿ ಬಿಡಕ್ಕ? ಯಾಕೆ ಬೇರೆಯವ್ರಿಗೆಲ್ಲ ಬೇಡವಾ ರಾಷ್ಟ್ರೀಯ ಚಿಂತನೆ? ಯಾಕೆ ಬಿಹಾರದವ್ರು ತ್ಯಾಗ ಮಾಡಿಬಿಡ್ಲಿಲ್ಲ ಹಂಗಾರೆ? ದಿಸ್ ಈಸ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಸದಾ ಕಾಲ ಅಲ್ಲೊಂದು ಸರ್ಕಾರ ಇಲ್ಲೊಂದು ಸರ್ಕಾರನ ಆಯ್ಕೆ ಮಾಡ್ಕೊಳ್ಳೋಂತಹ ಪ್ರಬುದ್ಧ ಮತದಾರರು ನಾವು. ಈ ಮಧ್ಯದಲ್ಲಿ 17 ಜನ ಅಲ್ಲ, 26 ಜನ ಅಲ್ಲ, ಎಷ್ಟಾರು ಕಳಿಸು, ನೀನೊಬ್ಬ ನನ್ನ ಜೀತದಾಳು ಅಂತ ಟ್ರೀಟ್ ಮಾಡೋರು ಅವರು. ಇವರಿಬ್ಬರ ರಾಜಕಾರಣದ ಮಧ್ಯೆ ತಗಲಾಕೊಂಡು ಸಾಯೋರು ಈ ರಾಜ್ಯದವರು. ಇದ್ರ ಮಧ್ಯೆ ಬಯಸ್ಕೊಳ್ಳೋದು ಬೇರೆ ನಾವು. ದುರಭಿಮಾನಿಗಳು, ಭಾಷಾ ದುರಭಿಮಾನಿಗಳು. ಜಾಬನ್ ಕಂಡವನಿಗೆಲ್ಲ ಕೊಡು, ಅಮೆರಿಕಾಯಿಂದನೂ ಕರ್ಕೊಂಬಂದು ಕೊಡು, ಬಯಸ್ಕೊಳ್ಳೋದು ಬೇರೆ. ಯಾವ ಸೌಭಾಗ್ಯಕ್ಕೆ ಕರ್ನಾಟಕ ಮಾಡ್ಕೊಂಡ್ವು? ಒಡೆದತ್ಲ ಕಡೆ ಹಂಚಿಬಿಡಿ ಎಲ್ಲ ಪಕ್ಕದ ರಾಜ್ಯಗಳಿಗೆ, ಲಜ್ಗೆಟ್ಟವ್ರುಗಳಂತಂತು. ಎಸ್,